Hello students. Today I am going to explain the difference between electrical and electronic devices. So previous class ಅಲ್ಲಿ ನಿಮಗೆ ಎಲೆಕ್ಟ್ರಿಸಿಟಿ ಬಗ್ಗೆ ಕ್ವೆಶ್ಚನ್ ಸರ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾನು ಎಲೆಕ್ಟ್ರಿಸಿಟಿ ಬಗ್ಗೆ ನೀವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಎಲೆಕ್ಟ್ರಿಸಿಟಿ ಓಕೆ ಈಗ ಆಲ್ರೆಡಿ ನೀವು ತಿಳ್ಕೊಂಡಿದ್ದೀರಾ ಎಲೆಕ್ಟ್ರಿಸಿಟಿ ಅಂದ್ರೆ ಏನು ಅಂತ. ಈಗ ಏನು ಡಿಫ್ರೆನ್ಸು, ಈಗ ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ಸು ಇದ್ದೀರಾ, ಎಲೆಕ್ಟ್ರಿಕಲ್ ಸ್ಟೂಡೆಂಟ್ಸು ಇದ್ದೀರಾ, ಎಲ್ಲರೂ ಇದ್ದೀರಾ. ಸೊ ಈಗ ಅದರ ಡಿಫ್ರೆನ್ಸ್ ಒಂದು ಸ್ವಲ್ಪ ನೋಡೋಣ. ಈಗ ಏನು ಡಿಫ್ರೆನ್ಸ್ ಬರುತ್ತೆ, ಎಲೆಕ್ಟ್ರಿಕಲ್ ಅಂದ್ರೆ ಏನು, ಎಲೆಕ್ಟ್ರಾನಿಕ್ಸ್ ಅಂದ್ರೆ ಏನು. ಎಲ್ರಿಗೂ ಒಂದು ಸ್ವಲ್ಪ ಕನ್ಫ್ಯೂಸ್ ಇದೆ ಅದರ ಬಗ್ಗೆ. ಏನು ಎಲೆಕ್ಟ್ರಿಕಲ್ ಅಂದರೆ ಏನು ಬರುತ್ತೆ, ಎಲೆಕ್ಟ್ರಿಕಲ್ ಅನ್ನೋದು ಏನು ಕಲಿತೀವಿ, ಅಥವಾ ಎಲೆಕ್ಟ್ರಾನಿಕ್ಸ್ ಸಿಗೋದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ ಈಗ ಆಲ್ರೆಡಿ ನಿಮಗೆ ಡೌಟ್ಸ್ ಬಂದಿರುತ್ತೆ. ಎಮ್ ಅಂದರೆ ಸ್ವಲ್ಪ ಅದು ಡಿಫರ್ ಆಗಿದೆ ಇವೆರಡಕ್ಕಿಂತ, ಅದು ರಿಲೇಟೆಡ್ ಟು ಮೆಕ್ಯಾನಿಕಲ್. ಬಟ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಅನ್ನೋದು ಬೋತ್ ಆರ್ ರಿಲೇಟೆಡ್ ಟು ದ ಸೇಮ್ ಕಾಂಪೊನೆಂಟ್ಸ್. ಸೊ ಅಂದರೆ ಅದರಲ್ಲಿ ಯೂಸ್ ಮಾಡುವಂಥ ಕೆಲವೊಂದು ಕಾಂಪೊನೆಂಟ್ಸ್ಗಳನ್ನ ಇದರಲ್ಲಿ ಯೂಸ್ ಮಾಡ್ತೀವಿ, ಮತ್ತು ಎಲೆಕ್ಟ್ರಾನಿಕ್ಸಲ್ಲಿ ಯೂಸ್ ಮಾಡುವಂಥ ಕೆಲವೊಂದು ಕಾಂಪೊನೆಂಟ್ಸ್ಗಳನ್ನ ಎಲೆಕ್ಟ್ರಿಕಲ್ಲೂ ಯೂಸ್ ಮಾಡ್ತೀವಿ. ಅಷ್ಟೇ ಅಲ್ಲ, ಮೇಯ್ನಾಗಿ ನಮಗೆ ಎಲೆಕ್ಟ್ರಾನಿಕ್ಸ್ ವರ್ಕ್ ಆಗಬೇಕಂದ್ರೆ ಎಲೆಕ್ಟ್ರಿಕಲ್ಲು ಬೇಕು. ಎಲೆಕ್ಟ್ರಾನಿಕ್ಸ್ ಇಲ್ಲದೇನೂ ಓಕೆ ನಡೆಯುತ್ತೆ, ಕೆಲವೊಂದು ಸರ್ಕ್ಯೂಟ್ಸ್ಗಳನ್ನ ಮಾಡ್ಬೋದು. ಆದರೆ ಎಲೆಕ್ಟ್ರಾನಿಕ್ಸಿಗೆ ಎಲೆಕ್ಟ್ರಿಕಲ್ ಬೇಕೇ ಬೇಕು. ಸೊ ಏನು ಹಾಗಾದರೆ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಅಂತ ಹೇಳಿದ್ರೆ, the major difference between the electrical and electronic devices is that the electrical devices converts the electrical energy in the form of another energy, that means heat, light, sound, etc. ಸೊ ಅಂದರೆ ನಾವು ಒಂದು ಎಲೆಕ್ಟ್ರಿಕಲ್ ಎನರ್ಜಿನ ಅನದರ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಬೋದು. ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ದಿ ಲೈಟ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ದಿ ಸೌಂಡ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ದಿ ಹೀಟ್ ಎನರ್ಜಿ. ಸೊ ಎಲ್ಲಿ ಯೂಸ್ ಮಾಡ್ತೀವಿ ನಾವು ಇವುಗಳನ್ನ? ಎಲೆಕ್ಟ್ರಿಕಲ್ ಎನರ್ಜಿನ ಸೌಂಡ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದೆಲ್ಲಿ? ಲೌಡ್ ಸ್ಪೀಕರಲ್ಲಿ. ಎಲ್ಲ ಸ್ಪೀಕರ್ ಕೇಳಿರ್ತೀರ ಆಲ್ರೆಡಿ. ಇಲ್ಲಿ ನೀವು ಕೆಲವೊಂದು ಟಿ ವಿನಲ್ಲಿ ಕೇಳಿರ್ತೀರಾ, ರೇಡಿಯೋದಲ್ಲಿ ನೋಡಿ ಕೇಳಿರ್ತೀರಾ. ಸ್ಪೀಕರ್ ಆಲ್ಮೋಸ್ಟ್ ಎಲ್ಲ ಕಡೆ ಯೂಸ್ ಮಾಡ್ತಾರೆ, ನೋಡಿರ್ತೀರಾ, ಕೇಳಿರ್ತೀರಾ. ಸೊ ಇಟ್ ಮೀನ್ಸ್ ಅದು ಫಂಕ್ಷನ್ ಏನಪ್ಪ ಅಂದರೆ, ಅದರಲ್ಲಿ ಎಲೆಕ್ಟ್ರಿಕಲ್ ಇನ್ಪುಟ್ ಇರುತ್ತೆ, ನಾವು ಕೇಳೋದ್ರಲ್ಲಿ ಸೌಂಡನ್ನು. ಸೊ ದಟ್ ಈಸ್ ವಿಚ್ ಮೀನ್ಸ್ ಇಟ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಇಂಟು ಸೌಂಡ್ ಎನರ್ಜಿ. ಅದೊಂದು ಫಾರ್ಮ್ ಆಫ್ ಎನರ್ಜಿ ಅಂತ ಹೇಳ್ಬೋದು, ಒಂದು ಶಕ್ತಿ ಅದು. ಲೈಟ್ ಎನರ್ಜಿ, ಎಲೆಕ್ಟ್ರಿಕಲ್ ಇಂಟು ಲೈಟ್ ಅಂದರೆ ನಿಮಗೆ ಗೊತ್ತಿದೆ ಏನು, ಲೈಟ್ ಅಥವಾ ಬಲ್ಬ್. ಸೊ ಬಲ್ಬಲ್ಲಿ ನೀವು ಇನ್ಪುಟಲ್ಲಿ ಸಪ್ಲೈ ಕೊಡ್ತೀರಾ, ಅದಕ್ಕೆ ಎಲೆಕ್ಟ್ರಿಕಲ್ ಎನರ್ಜಿನ ಕೊಡ್ತೀರಾ. ಸೊ ಅದು ನಿಮಗೆ ಲೈಟ್ ಆನ್ ಆಗುತ್ತೆ, ಅಂದರೆ ಎಲೆಕ್ಟ್ರಿಕಲಿಂದ ಲೈಟಿಗೆ ಕನ್ವರ್ಟ್ ಆಗುತ್ತೆ. ಇನ್ನು ಎಲೆಕ್ಟ್ರಿಕಲ್ ಇಂಟು ಹೀಟ್ ಎನರ್ಜಿ ಅಂತ ಹೇಳಿದೆ, ಅದು ಎಲ್ಲಿ? ಎಲೆಕ್ಟ್ರಿಕಲಿಂದ ಹೀಟ್ ಎನರ್ಜಿ, ಹೀಟ್ರಲ್ಲಿ ನೀವು ನೋಡಿರ್ತೀರ, ಮನೆಗಳಲ್ಲಿ ಹೀಟ್ರನ್ನ ಯೂಸ್ ಮಾಡ್ಕೊಂಡಿರ್ತೀರ. ಸೊ ಅದು ನಿಮಗೆ ಹೀಟಾಗಿ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನೀವಲ್ಲಿ ಈ ಎಲೆಕ್ಟ್ರಿಕಲ್ನ ಕೊಟ್ಟಿರ್ತೀರ ಅದಕ್ಕೆ. ಸೊ ಅದು ಹೀಟಾಗಿ ಕನ್ವರ್ಟ್ ಆಗುತ್ತೆ. ಎಲೆಕ್ಟ್ರಾನಿಕ್ಸ್ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಅದು ಯಾವುದೇ ಥರ ಎನರ್ಜಿಯಾಗಿ ಕನ್ವರ್ಟ್ ಮಾಡಲ್ಲ ಅಲ್ಲಿ. ಇದೆಲ್ಲ ಎಲೆಕ್ಟ್ರಿಕಲಿಂದ ಸೌಂಡ್, ಲೈಟ್, ಹೀಟಾಗಿ ಕನ್ವರ್ಟ್ ಮಾಡುತ್ತೆ. ಎಲೆಕ್ಟ್ರಾನಿಕ್ಸಲ್ಲಿ electronic device which controls the flow of electrons, electrons ಅಂತ ಹೇಳಿದ್ರೆ ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ಕಿಶನ್ ಸರ್ ಹೇಳಿದ್ದಾರೆ ಎಲೆಕ್ಟ್ರಿಕಲ್ ಅಲ್ಲಿ. ಎಲೆಕ್ಟ್ರಾನ್ಸ್ ಅಂದರೆ ಏನು ಅಂತ, ಮೂಮೆಂಟ್ ಆಫ್ ಎಲೆಕ್ಟ್ರಾನ್ಸ್, ಕರೆಂಟ್ ಅಂತ ಕರಿತೀವಿ. ಆ ಎಲೆಕ್ಟ್ರಾನ್ಸ್ಗಳನ್ನ ಮೂಮೆಂಟ್ ಏನಿದೆ, ಫ್ಲೋ ಆಫ್ ಎಲೆಕ್ಟ್ರಾನ್ಸ್ಗಳಿಗೆ ನಾವಿಲ್ಲಿ ಈ ಡಿವೈಸ್ನಲ್ಲಿ ಕಲಿತಾ ಹೋಗ್ತೀವಿ. ದ ಅದರ್ ಡಿಫ್ರೆನ್ಸ್ ಬಿಟ್ವೀನ್ ದ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಡಿವೈಸಸ್ ಆರ್, ನಾನಿಲ್ಲಿ ನಿಮಗೆ ಕೆಲವೊಂದು ಲಿಸ್ಟ್ ಮಾಡಿದ್ದೀನಿ, ಲಿಸ್ಟ್ ಇದೆ ಅಲ್ಲಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕಂಪ್ಯಾರಿಸನ್ ಚಾರ್ಟ್ ಬಿಟ್ವೀನ್ ಎಲೆಕ್ಟ್ರಿಕಲ್ ಡಿವೈಸಸ್ ಆ್ಯಂಡ್ ಎಲೆಕ್ಟ್ರಾನಿಕ್ ಡಿವೈಸಸ್. ಮೇಯ್ನಾಗಿ ಏನು ಡಿಫ್ರೆನ್ಸ್ ಕೊಡ್ಬೋದು, ಡೆಫಿನೇಷನ್ ಏನು ಕೊಡ್ಬೋದು ಎಲೆಕ್ಟ್ರಿಕಲ್ ಡಿವೈಸ್ ಮತ್ತು ಎಲೆಕ್ಟ್ರಾನಿಕ್ ಡಿವೈಸ್. ಎಲೆಕ್ಟ್ರಿಕಲ್ ಡಿವೈಸ್ ಡಿಫೈನ್ಡ್ ಹ್ಯಾಸ್ ದ ವಿಚ್ ಯೂಸಸ್ ದ ಎಲೆಕ್ಟ್ರಿಕಲ್ ಎನರ್ಜಿ ಫಾರ್ ಪರ್ಫಾರ್ಮಿಂಗ್ ದ ವರ್ಕ್. ನಾವು ಯಾವುದೇ ಒಂದು ವರ್ಕ್ನ ಎಲೆಕ್ಟ್ರಿಕಲ್ ಎನರ್ಜಿನ ಯೂಸ್ ಮಾಡಿಕೊಂಡು ಮಾಡ್ಬೋದು. ಒಂದು ಲೈಟ್ನಾಗಿ ಕನ್ವರ್ಟ್ ಮಾಡ್ಬೋದು, ಎಲೆಕ್ಟ್ರಿಕಲ್ ಎನರ್ಜಿ ಸೌಂಡ್ ಎನರ್ಜಿಯಾಗಿ ಕನ್ವರ್ಟ್ ಆಗಲೇನು ಹೇಳ್ದಾಗೆ ಒಂದು ಎನರ್ಜಿಯಾಗಿ ಯೂಸ್ ಮಾಡ್ಕೊಂಡು ಒಂದು ವರ್ಕ್ನ ಕಂಪ್ಲೀಟ್ ಮಾಡ್ಬೋದು. ಎಲೆಕ್ಟ್ರಾನಿಕ್ ಅಂತ ಹೇಳಿದ್ರೆ ಇಟ್ ವಿಚ್ ಕಂಟ್ರೋಲ್ಸ್ ದ ಫ್ಲೋ ಆಫ್ ಎಲೆಕ್ಟ್ರಾನಿಕ್ಸ್. ಅದು ವೋಲ್ಟೇಜ್ ಮತ್ತು ಕರೆಂಟನ್ನ ಕಂಟ್ರೋಲ್ ಮಾಡೋದೇ ಈ ಎಲೆಕ್ಟ್ರಾನಿಕ್ಸ್. ಎಲೆಕ್ಟ್ರಿಕಲ್ ಅಂದರೆ ಜಸ್ಟ್ ಹಾಗೆ ಮೂವ್ ಆಗ್ತಾ ಇರುತ್ತೆ, ಆಲ್ಸೋ ಏನು ಕರೆಂಟು ಮೂವ್ ಆಗ್ತಾ ಇರುತ್ತೆ, ಡಿವೈಸ್ ಮತ್ತು ವೋಲ್ಟೇಜು ಮೂವ್ ಆಗ್ತಾ ಇರುತ್ತೆ, ಜಸ್ಟ್ ಅದ್ರ ಪಾಟಿಗೆ ಅದು ಹೋಗ್ತಾ ಇರುತ್ತೆ ಅಲ್ಲಿ, ವೋಲ್ಟೇಜ್, ಕರೆಂಟು, ಪವರ್ ಎಲ್ಲ. ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಎಲೆಕ್ಟ್ರಾನಿಕ್ಸ್ ಬೇಕು. ಎಲೆಕ್ಟ್ರಿಕಲ್ನ ಕಂಟ್ರೋಲ್ ಮಾಡೋದಕ್ಕೆ, ಅದರಲ್ಲಿರುವಂಥ ವೋಲ್ಟೇಜ್ ಮತ್ತು ಕರೆಂಟ್ನ ಕಂಟ್ರೋಲ್ ಮಾಡೋದೇ ನಾವು ಎಲೆಕ್ಟ್ರಾನಿಕ್ಸ್ ಡಿವೈಸ್ನ ಯೂಸ್ ಮಾಡಿಕೊಂಡು ಅದನ್ನು ಕಂಟ್ರೋಲ್ ಮಾಡ್ತೀವಿ. ಇನ್ನು ಯಾವ ಮೆಟೀರಿಯಲ್ನ ಯೂಸ್ ಮಾಡ್ತೀವಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ ಡಿವೈಸಸಲ್ಲಿ? ನೀವು ಎಲೆಕ್ಟ್ರಿಕಲ್ ವೈರ್ಗಳನ್ನೆಲ್ಲ ನೋಡಿದ್ದೀರಾ. ಯೂಶ್ವಲ್ ಆಗಿ ಯಾವುದರಿಂದ ಮಾಡಿರ್ತಾರೆ ಅದನ್ನೆಲ್ಲ? ಕಾಪರ್, ತಾಮ್ರ ಅಂತ ಹೇಳ್ತೀವಿ, ಅಲ್ಯೂಮಿನಿಯಂ, ಕಾಪರ್, ಇದನ್ನು ಮೇಯ್ನಾಗಿ ನಾವು ಮ್ಯಾಕ್ಸಿಮಮ್ ಆಗಿ
ಯೂಸ್ ಮಾಡ್ತೀವಿ. ಗೋಲ್ಡ್ ಸಿಲ್ವರು ಕೂಡ ಒಳ್ಳೆ ಎಲೆಕ್ಟ್ರಿಸಿಟಿನ ಪಾಸ್ ಮಾಡುತ್ತೆ, ಬಟ್ ಅದೆಲ್ಲ ಕಾಸ್ಟ್ಲಿ, ನಾವು ಜಾಸ್ತಿ ಯೂಸ್ ಮಾಡೋದಿಲ್ಲ ಅದನ್ನೆಲ್ಲ. ಸೊ ಬೆಸ್ಟ್ ಕಂಡಕ್ಟರ್ ಅಂತ ಹೇಳಿದ್ರೆ ವಾಹಕಗಳು ಅಂತ ಹೇಳ್ತೀವಿ. ತನ್ನ ಮೂಲಕ ಯಾವುದು ಕರೆಂಟನ್ನು ಫ್ಲೋ ಮಾಡುತ್ತೆ ಅದನ್ನು ಕಂಡಕ್ಟರ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಕಾಪರ್ ಮತ್ತು ಅಲ್ಯೂಮಿನಿಯಂ. ಹಾಗಾಗಿ ಎಲೆಕ್ಟ್ರಿಕಲ್ ಡಿವೈಸಸ್ ವೈರ್ಗಳನ್ನೆಲ್ಲ ಕಾಪರ್ ಮತ್ತು ಅಲ್ಯೂಮಿನಿಯಂನಿಂದ ಮಾಡಿರ್ತಾರೆ. ಇನ್ನು ಎಲೆಕ್ಟ್ರಾನಿಕ್ಸ್ ಡಿವೈಸಸ್ಸಲ್ಲಿ ಮೇಯ್ನಾಗಿ ಯೂಸ್ ಮಾಡೋದು ಸೆಮಿಕಂಡಕ್ಟರ್ ಮೆಟೀರಿಯಲ್ಸ್. ಡಿಯರ್ ಸ್ಟೂಡೆಂಟ್ಸ್, ನಾವು ನಿಮಗೆ 3 ಮೆಟೀರಿಯಲ್ಸ್ ಬಗ್ಗೆ ನಾನು ನೆಕ್ಸ್ಟು ಡೀಪಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದು ಜಸ್ಟ್ ಇಲ್ಲಿ ಹೇಳ್ತೀನಿ ನಿಮಗೆ ಇಂಟ್ರೊಡಕ್ಷನ್. ಸಿಂಪಲಾಗಿ ಹೇಳ್ತೀನಿ. ಇನ್ಸುಲೇಟರ್, ಕಂಡಕ್ಟರ್, ಸೆಮಿಕಂಡಕ್ಟರ್ ಅಂತ. ವಾಹಕಗಳು, ಅರೆವಾಹಕಗಳು ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಅಂದರೆ ವಾಹಕಗಳು ಅಂದರೆ ತನ್ನ ಮೂಲಕ ಕರೆಂಟನ್ನು ಪಾಸ್ ಮಾಡೋವಂಥದ್ದು. ಮತ್ತು ಆಪೋಸ್ ಮಾಡೋದಕ್ಕೆ ಇನ್ಸುಲೇಟರ್ ಅಂತ ಕರಿತೀವಿ. ಈಗ ಒಂದು ವಯರ್ ಅಂತ ನೀವು ತೊಗೊಂಡ್ರೆ ಒಳಗಡೆ ಮಧ್ಯದಲ್ಲಿ ಒಂದು ತಂತಿ ಥರ ಇರುತ್ತೆ, ಅದು ಕಾಪರ್ ಅಥವಾ ಅಲ್ಯೂಮಿನಿಯಂ, ಅದನ್ನು ಗುಡ್ ಕಂಡಕ್ಟರ್ ಅಂತ ಹೇಳ್ತೀವಿ. ಅದನ್ನು ನಮಗೆ ಶಾಕ್ ಹೊಡಿಬಾರ್ದು ಅಂತ ಒಂದು ಇನ್ಸುಲೇಟರ್ ಅದು ಇನ್ಸುಲೇಟರಿಂದ ಕವರ್ ಮಾಡಿರ್ತಾರೆ. ಅದು ಪ್ಲಾಸ್ಟಿಕ್ ಆಗಿರ್ಬೋದು, ರಬ್ಬರ್ ಆಗಿರ್ಬೋದು. ಅದರಿಂದ ನಮಗೆ ಶಾಕ್ ಹೊಡಿಯಲ್ಲ, ಅದ್ರಲ್ಲಿ ಕರೆಂಟ್ ಪಾಸ್ ಆಗಲ್ಲ. ಸೊ ಅದನ್ನು ನಾವು ಇನ್ಸುಲೇಟರ್ ಅಂತ ಕರಿತೀವಿ. ಇದೆರಡು ಮಧ್ಯದಲ್ಲಿರುವಂಥದ್ದು ಸೆಮಿಕಂಡಕ್ಟರ್ ಅಂತ ಹೇಳ್ತೀವಿ. ಸೆಮಿಕಂಡಕ್ಟರ್ಗೆ ಎಕ್ಸಾಂಪಲ್ ಬಂದು ಸಿಲಿಕಾನ್ ಮತ್ತು ಜರ್ಮೇನಿಯಮ್ ಮೇನ್ ಎಕ್ಸಾಂಪಲ್. ಅದರಿಂದ ಸಿಲಿಕಾನ್ ಮತ್ತು ಜರ್ಮೇನಿಯಮ್ ಏನು ಮೆಟೀರಿಯಲ್ಸ್ ಇದೆ ಅವುಗಳಿಂದ ಈ ಎಲೆಕ್ಟ್ರಾನಿಕ್ಸಲ್ಲಿ ಬರುವಂತಹ ಕೆಲವೊಂದು ವಸ್ತುಗಳನ್ನು ಅದರಿಂದ ಮಾಡಿರ್ತಾರೆ. ಇನ್ನು ಆಪರೇಟಿಂಗ್ ಪ್ರಿನ್ಸಿಪಲ್ ಬಂದು ಎಲೆಕ್ಟ್ರಿಕಲ್ ಡಿವೈಸ್ದು, ಇಟ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿಯಿಂದ ಅದರ್ ಫಾರ್ಮ್ಸ್ ಆಫ್ ಎನರ್ಜಿ. ನಾನು ಆಲ್ರೆಡಿ ಸ್ಟಾರ್ಟಿಂಗ್ ಹೇಳಿದೆ, ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ, ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಕನ್ವರ್ಟ್ ಮಾಡ್ಬೋದು ಅಂತ. ಎಲೆಕ್ಟ್ರಾನಿಕ್ಸ್ ಡಿವೈಸಸ್ಸಲ್ಲಿ ಇಟ್ ಯೂಸಸ್ ದ ಎಲೆಕ್ಟ್ರಿಕಲ್ ಎನರ್ಜಿ ಫಾರ್ ಪರ್ಫಾರ್ಮಿಂಗ್ ದ ಪರ್ಟಿಕ್ಯುಲರ್ ಟಾಸ್ಕ್. ಯಾವುದೇ ಒಂದು ಕರೆಂಟನ್ನು ಮತ್ತು ವೋಲ್ಟೇಜ್ನ ಕಂಟ್ರೋಲ್ ಮಾಡಬೇಕು ಎಲೆಕ್ಟ್ರಾನಿಕ್ ಡಿವೈಸ್ನ ಯೂಸ್ ಮಾಡಿಕೊಂಡು, ಅಥವಾ ಯಾವುದೇ ಒಂದು ಪರ್ಟಿಕ್ಯುಲರ್ ಟಾಸ್ಕ್ನ ನಾವು ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಮೇಯ್ನಾಗಿ ಎಲೆಕ್ಟ್ರಿಕಲ್ ಎನರ್ಜಿ ಬೇಕಾಗತ್ತೆ. ಎಲೆಕ್ಟ್ರಿಕಲ್ ಎನರ್ಜಿನ ನಾವು ಯೂಸ್ ಮಾಡ್ಕೋತೀವಿ. ಇನ್ನು ಕರೆಂಟಲ್ಲಿ ಸಿಂಪಲಾಗಿ ಹೇಳ್ಬೇಕಂದ್ರೆ 2 ಟೈಪ್ಸ್ ಇರುತ್ತೆ ಕರೆಂಟಲ್ಲಿ. ಒಂದು ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಹೇಳ್ತೀವಿ, ಇನ್ನೊಂದು ಡೈರೆಕ್ಟ್ ಕರೆಂಟ್ ಅಂತ ಹೇಳ್ತೀವಿ. ಆಲ್ಟರ್ನೇಟಿಂಗ್ ಕರೆಂಟ್ ಅಥವಾ AC ಶಾರ್ಟ್ ಫಾರ್ಮಲ್ಲಿ, ಡೈರೆಕ್ಟ್ ಕರೆಂಟ್ ಅಥವಾ DC. ಸಿಂಗಲ್ ವರ್ಡಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಆಲ್ಟರ್ನೇಟಿಂಗ್ ಕರೆಂಟ್ನ ನೀವು ಎಲ್ಲಿ ನೋಡಿರ್ತೀರಾ, ನಿಮ್ಮ ಮನೆಗಳಲ್ಲಿ ಇನ್ಪುಟಲ್ಲಿ ಕಂಬಗಳಿಂದ ಬಂದಿರುತ್ತಲ್ಲ ವೋಲ್ಟೇಜು, ಅದಕ್ಕೆ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಹೇಳ್ತೀವಿ. ಅದನ್ನು ನಾವು ಬರೀ ಕೈಯಲ್ಲಿ ಮುಟ್ಟಬಾರ್ದು. ಅದು 230 ವೋಲ್ಟ್ಸ್ ಟು 220 ವೋಲ್ಟ್ಸ್ 250 ವೋಲ್ಟ್ಸ್ ರೇಂಜಲ್ಲಿ ಇರುತ್ತೆ. ಸೊ ಆ ಒಂದು ವೋಲ್ಟೇಜ್ನ ನಾವು ಫೇಸು, ನ್ಯೂಟ್ರಲ್ಲು, ಅರ್ತ್ ಅಂತ ಡಿವೈಡ್ ಮಾಡ್ತೀವಿ. ಅದು ನಿಮಗೆ 220 ವೋಲ್ಟ್ಸಿಂದ 250 ವೋಲ್ಟ್ಸ್ ರೇಂಜಲ್ಲಿ ಇರುತ್ತೆ. ಅದು ಆಲ್ಟರ್ನೇಟಿಂಗ್ ಕರೆಂಟ್. ಅಂದರೆ ಅದರದ್ದು ವೇರಿಯೇಷನ್ಸ್ ಆಗ್ತಾ ಇರುತ್ತೆ, ಫ್ಲಕ್ಚುಯೇಷನ್ಸ್ ಇರುತ್ತೆ ಅದರಲ್ಲಿ. ಇದರಲ್ಲಿ ನಾವು ಎಲೆಕ್ಟ್ರಾನಿಕ್ಸ್ ಡಿವೈಸಲ್ಲಿ ಯೂಸ್ ಮಾಡೋದು ಡೈರೆಕ್ಟ್ ಕರೆಂಟ್. ಎಲೆಕ್ಟ್ರಾನಿಕ್ಸಲ್ಲಿ ಬರುವಂಥ ಎಲ್ಲ ವಸ್ತುಗಳು ಏನಿದೆ, ಸಣ್ಣ ಸಣ್ಣ ವಸ್ತುಗಳನ್ನ ಯೂಸ್ ಮಾಡಿಕೊಂಡು, ನೀವು IC ಅಂತ ಕೇಳಿರ್ತೀರಾ, ಟ್ರಾನ್ಸಿಸ್ಟರ್ ಅಂತ ಕೇಳಿರ್ತೀರಾ. ಸೊ ಅವುಗಳಿಗೆಲ್ಲ ತುಂಬ ಕಡಿಮೆ ಸಪ್ಲೈ ಸಾಕು, ಒಂದು 5 ವೋಲ್ಟ್ಸ್ 9 ವೋಲ್ಟ್ಸ್ ಆ ಥರ. ಸೊ ಹಾಗಾಗಿ ನಮಗೆ ಆಲ್ಟರ್ನೇಟಿಂಗ್ ಕರೆಂಟ್ ಏನಾದರೂ ಕೊಟ್ಟರೆ ಎಲ್ಲ ಬ್ಲಾಸ್ಟ್ ಆಗಿಬಿಡುತ್ತೆ, ಎಲ್ಲ ಸುಟ್ಟೋಗ್ಬಿಡುತ್ತೆ. ಹಂಗಾಗಿ ಎಲ್ಲ ಎಲೆಕ್ಟ್ರಾನಿಕ್ಸ್ ಡಿವೈಸಸ್ಗಳು ಕೂಡ ವರ್ಕ್ ಆಗೋದು ಡೈರೆಕ್ಟ್ ಕರೆಂಟ್ ಅಥವಾ DCನಲ್ಲಿ. ಅದು ಫ್ಲಕ್ಚುಯೇಷನ್ ಇರಲ್ಲ ಅದರಲ್ಲಿ. ಕರೆಂಟು ಕಾಸ್ಟ್ ಅಂದರೆ ಸ್ಟೇಬಲ್, ಅಂದರೆ ಏನು ಒಂದೇ ಸಮ ಬರ್ತಾ ಇರುತ್ತೆ ನಮಗೆ. ಏನು ಆಫ್ಟರ್ ಆಲ್ ನಿಮಗೆ ಈಗ ಒಂದು ಫಾರ್ ಎಕ್ಸಾಂಪಲ್ ಸಿಂಪಲಾಗಿ ಹೇಳ್ಬೇಕಂದ್ರೆ ಒಂದು ಮೊಬೈಲ್ ಇರುತ್ತೆ. ಮೊಬೈಲ್ನ ಚಾರ್ಜ್ ಮಾಡ್ತೀರಾ, ಯಾವುದ್ರಲ್ಲಿ ಚಾರ್ಜ್ ಮಾಡ್ತೀರಾ? AC ಚಾರ್ಜ್ ಮಾಡ್ತೀರಾ. ಅದನ್ನು ಕನೆಕ್ಟ್ ಮಾಡೋದು ನೀವು AC-ನಲ್ಲೇ, ಆದರೆ ಅದರಲ್ಲಿ ಒಂದು ಪ್ಲಗ್ನ ನೀವು ಕನೆಕ್ಟ್ ಮಾಡಿದಾಗ ಅಲ್ಲೊಂದು ಬಾಕ್ಸ್ ಇರುತ್ತಲ್ಲ, ಆ ಬಾಕ್ಸ್ ಒಳಗಡೆ ಇರೋದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್. ನೋಡಿ, ನಿಮ್ಗೆ ಅಲ್ಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸಿಗೆ. ಅಲ್ಲಿ ನೀವು ಡೈರೆಕ್ಟಾಗಿ ತೊಗೊಂಡೋಗಿ ಕೊಡೋದು AC-ಗೆ, ಅಂದರೆ ಎಲೆಕ್ಟ್ರಿಕಲ್ಗೆ. ಅದನ್ನು ಕಂಟ್ರೋಲ್ ಮಾಡಿ ನಮಗೆ ಎಷ್ಟು ಬೇಕಷ್ಟು ಔಟ್ಪುಟಲ್ಲಿ ವೋಲ್ಟೇಜ್ನ ಕೊಡೋದು ಈ ಎಲೆಕ್ಟ್ರಾನಿಕ್ಸ್. ಎರಡೂ ಇರಬೇಕು. ಎಲೆಕ್ಟ್ರಾನಿಕ್ಸ್ ಕಂಪ್ಲೀಟ್ ವರ್ಕ್ ಆಗಕ್ಕೆ ಬರೀ ನಾನು ಎಲೆಕ್ಟ್ರಾನಿಕ್ಸ್ ಒಬ್ಬ ಇದ್ದರೆ ಸಾಕು, ನನಗೆ ಏನು ಬೇಡ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಎಲೆಕ್ಟ್ರಿಕಲ್ ಡಿವೈಸು ಕೂಡ ಬೇಕಾಗುತ್ತೆ. ಅಲ್ಲಿ ಎಲೆಕ್ಟ್ರಿಸಿಟಿನ ನಾವು AC ಇರುತ್ತೆ, ನಾವು ಡೈರೆಕ್ಟಾಗಿ DCನೂ ಕೊಡ್ಬೋದು. ಬ್ಯಾಟ್ರಿಗೆ ಬ್ಯಾಟ್ರಿ ಇರುತ್ತೆ ಮೊಬೈಲ್ ಒಳಗಡೆ, ಅದನ್ನು ಚಾರ್ಜ್ ಮಾಡಬೇಕು ಅಂದರೆ DC ಬೇಕು. DCನ ಬರೀ ಸೆಲ್ ಹಾಕ್ಕೊಂಡು ನೀವು ಯೂಸ್ ಮಾಡೋಕ್ಕಾಗಲ್ಲ. ಎಷ್ಟು ಅಂತ ಚಾರ್ಜ್ ಮಾಡಿ, ಎಷ್ಟು ಅಂತ ನೀವು ಹೊಸ ಸೆಲ್ಗಳನ್ನ ಹಾಕ್ಕೊಂಡು ಯೂಸ್ ಮಾಡೋಕ್ಕಾಗುತ್ತೆ. ಸೊ ಅದಕ್ಕೆ ಅದರಲ್ಲಿ ಚಾರ್ಜಬಲ್ ಬ್ಯಾಟ್ರಿನ ಇಟ್ಟಿರ್ತಾರೆ. ನೀವು ಅದನ್ನು ಚಾರ್ಜ್ ಮಾಡಬೇಕು ಅಂತ ಹೇಳಿದ್ರೆ ಕೊಡೋದು AC-ಗಾದ್ರೂ ಅದರಿಂದ ಬರೋದು ಔಟ್ಪುಟ್ಟಲ್ಲಿ, ಅದರಿಂದ ತೊಗೊಂಡು ಬಂದು ಪಿನ್ನನ್ನು ಕನೆಕ್ಟ್ ಮಾಡ್ತಿರಲ್ಲ, ಅದರಲ್ಲಿ ನಿಮಗೆ ಓನ್ಲಿ DC ಬರ್ತಾ ಇರುತ್ತೆ.
ಓನ್ಲಿ ಡಿ ಸಿ, ಅಲ್ಲಿ ಎ ಸಿ ಸಿಗಲ್ಲ. ಸೊ ಅದು ಮೇನ್ ಡಿಫ್ರೆನ್ಸ್ ಎ ಸಿ ಮತ್ತು ಡಿ ಸಿಗೆ. ಡಿ ಸಿ ಅಂತ ಹೇಳಿದ್ರೆ ಫ್ಲಕ್ಚುಯೇಷನ್ಸ್ ಇರಲ್ಲ, ಯಾಕೆಂದರೆ ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ಸ್ಗಳಿಗೆ ಏನಾದರೂ ಸ್ವಲ್ಪ ವೋಲ್ಟೇಜಲ್ಲಿ ವೇರಿಯೇಷನ್ಸ್ ಆಯಿತು ಅಂದರೆ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಇಷ್ಟೇ ಬರಬೇಕು ವೋಲ್ಟೇಜ್ ಅಂತ ಇರುತ್ತೆ. ಹಾಗಾಗಿ ಅದನ್ನು ಕನ್ವರ್ಟ್ ಮಾಡಿಕೊಂಡು ಎ ಸಿಯಿಂದ ಡಿ ಸಿಗೆ ಕನ್ವರ್ಟ್ ಮಾಡಿಕೊಂಡು ಮೊಬೈಲ್ನ ಚಾರ್ಜ್ ಮಾಡುತ್ತೆ. ಇನ್ನು ವೋಲ್ಟೇಜ್ನ ತೊಗೊಂಡ್ರೆ ಇದು ಎಲೆಕ್ಟ್ರಿಕಲ್ ಡಿವೈಸಸ್ ಹೈ ವೋಲ್ಟೇಜಲ್ಲಿ ವರ್ಕ್ ಆಗುತ್ತೆ. 220 ವೋಲ್ಟ್ಸ್ 230 ವೋಲ್ಟ್ಸಲ್ಲಿ 3 ಫೇಸಲ್ಲೂ ವರ್ಕ್ ಆಗುತ್ತೆ ಕೆಲವೊಂದು ಮೋಟರ್ಗಳೆಲ್ಲ. ಆದರೆ ಎಲೆಕ್ಟ್ರಾನಿಕ್ಸ್ ಡಿವೈಸ್ಗೆ ಕಡಿಮೆ ಊಟ ಸಾಕು, ಅಂದರೆ ಲೋ ವೋಲ್ಟೇಜ್ ಸಾಕಾಗುತ್ತೆ. ಒಂದು 3 ವೋಲ್ಟ್ಸ್ 5 ವೋಲ್ಟ್ಸ್ ವಿತಿನ್ 10-12 ವೋಲ್ಟ್ಸ್ ನಮಗೆ ಸಾಕಾಗುತ್ತೆ ಡಿ ಸಿ. ಇನ್ನು ಪವರ್ ಕನ್ಸಂಪ್ಷನ್ ಬಂದು ಎಲೆಕ್ಟ್ರಿಕಲ್ ಡಿವೈಸಸ್ಸಲ್ಲಿ ಪವರ್ನ ಜಾಸ್ತಿ ತಗೊಳುತ್ತೆ. ಅರ್ಥ ಆಯ್ತಾ? ಸೊ ಇದಾದರೆ ನಿಮಗೆ ಕಡಿಮೆ, ನಾನು ಆಲ್ರೆಡಿ ಹೇಳಿದಾಗೆ ಒಂದು 3, 4, 5 ವೋಲ್ಟ್ಸಲ್ಲಿ ವರ್ಕ್ ಆಗೋದ್ರಿಂದ ಅದು ತುಂಬ ಕಡಿಮೆ ಪವರ್ ಕನ್ಸಂಪ್ಷನ್ ಮಾಡುತ್ತೆ. ಸೊ ರೆಸ್ಪಾನ್ಸು ಅದು ಎಲೆಕ್ಟ್ರಿಕಲ್ ಬೇಗ ರೆಸ್ಪಾನ್ಸ್ ಮಾಡುತ್ತೆ, ಇದು ಸ್ವಲ್ಪ ಲೇಟಾಗಿ ರೆಸ್ಪಾನ್ಸ್ ಮಾಡುತ್ತೆ, ಸ್ಲೋ ಇರುತ್ತೆ ರೆಸ್ಪಾನ್ಸ್. ಅದರ ಪಟ್ಟಾಗಿಂತ ಆನ್ ಮಾಡಿದ ತಕ್ಷಣ ಪಟ್ಟಂತ ಆನ್ ಆಗುತ್ತೆ. ಇದಕ್ಕೊಂದು ಸ್ವಲ್ಪ ನಾವು ಮಿಲಿ ಸೆಕೆಂಡ್ಸ್ ಅಷ್ಟು ವೆಯ್ಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಆ ಥರ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸ್ಪೇಸ್ ತೊಗೊಳೋದಾದರೆ ಅವು ಮೋಟಾರ್ಗಳೆಲ್ಲ ವರ್ಕ್ ಮಾಡಬೇಕು ಅಂದರೆ ಅಥವಾ ಎಲೆಕ್ಟ್ರಿಕಲ್ಗೆಲ್ಲ ಜಾಸ್ತಿ ಸ್ಪೇಸ್ ಬೇಕಾಗುತ್ತೆ. ಇದಕ್ಕೆ ಸಣ್ಣ ಕಡಿಮೆ ಸ್ಪೇಸ್. ನೀವು ಮೊಬೈಲ್ ಪಾಕೆಟ್ ಒಳಗೆ ಇಟ್ಕೊಳ್ತೀರಾ, ಒಂದು ರೇಡಿಯೋ ಟ್ರಾನ್ಸ್ಮಿಟರ್ ಅವೆಲ್ಲ ಸಣ್ಣದೆಲ್ಲ, ಒಂದು ಯಾವುದು ಪೆನ್ ಡ್ರೈವ್, ಅವೆಲ್ಲ ಸ್ಮಾಲ್ ಡಿವೈಸಸ್. ಅದನ್ನೆಲ್ಲ ನೀವು ಇಟ್ ಆಕ್ಯುಪೈಸ್ ಅಥವಾ ಇಟ್ ರಿಕ್ವೈರ್ಡ್ ಸ್ಮಾಲ್ ಸ್ಪೇಸ್ ಅಂತ ಹೇಳ್ಬೋದು. ನೆಕ್ಸ್ಟು ಸೇಫ್ ಅಂತ ಹೇಳಿದ್ರೆ ಯಾವುದು ಸೇಫು, ಡಿ ಸಿನ ಎ ಸಿನ? ಎ ಸಿ ನಮಗೆ ಸೇಫ್ ಅಲ್ಲ, ಅದು ನಮ್ಗೆ ಮುಟ್ಟಿದರೆ ಸಾಕು ಶಾಕ್ ಹೊಡೆಯುತ್ತೆ. ಆದರೆ ಎಲೆಕ್ಟ್ರಾನಿಕ್ಸ್ ಡಿವೈಸಸಲ್ಲಿ ಆ ಥರ ಯಾವುದೂ ಇರಲ್ಲ, ತುಂಬ ಕಡಿಮೆ ಸೇಫ್ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ಸ್ ಡಿವೈಸ್ ಅಂತ ಹೇಳ್ಬೋದು. ಸೊ ಇನ್ನು ಎಕ್ಸಾಂಪಲ್ಸ್ ಬಂದು ಯಾವುದಕ್ಕೆ, ಎಲೆಕ್ಟ್ರಿಕಲ್ ಡಿವೈಸಸ್ಗೆ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಟ್ರಾನ್ಸ್ಫಾರ್ಮರ್ನ ನೀವು ನೋಡಿರ್ತೀರ, ಕಂಬಗಳೆಲ್ಲ ಇಟ್ಟಿರ್ತಾರೆ. ಅದನ್ನು ವೋಲ್ಟೇಜ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಈಗ ಎಲ್ಲೋ ಪವರ್ ಸ್ಟೇಷನಲ್ಲಿ ವೋಲ್ಟೇಜ್ನ ತೆಗಿತಾರೆ, ಅದನ್ನು ಅಲ್ಲಿ ಕಿಲೋ ವೋಲ್ಟೇಜಲ್ಲಿ ಅಂದರೆ ಸಾವಿರಾರು ವೋಲ್ಟೇಜ್ ಅಷ್ಟು ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಅದನ್ನು ಕಡಿಮೆ ಮಾಡೋದಕ್ಕೆ ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡ್ತಾರೆ. ಮತ್ತು ಅಟ್ ದ ಸೇಮ್ ಟೈಮ್ ಜಾಸ್ತಿ ಮಾಡಲಿಕ್ಕೂ ಕೂಡ ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡ್ತಾರೆ. ಮತ್ತು ಮೋಟರ್, ಮನೆಗಳಲ್ಲೆಲ್ಲ ನೀರನ್ನ ತೆಗೆಯೋದಕ್ಕೆ ಮೋಟ್ರನ್ನ ಯೂಸ್ ಮಾಡ್ತೀವಿ, ಅದು ಕೂಡ ಎಲೆಕ್ಟ್ರಿಕಲ್ಗೆ ಸಂಬಂಧಪಟ್ಟಿದ್ದು. ಜನ್ರೇಟರ್, ಮನೆಗಳಲ್ಲಿ ಸಪ್ಲೈ ಇಲ್ಲದೆ ಇದ್ದಾಗ ಜನ್ರೇಟರ್ನ ಹಾಕ್ಕೊಳ್ತೀವಿ, ಅದು ಕೂಡ ಎಲೆಕ್ಟ್ರಿಕಲ್ಗೆ ಸಂಬಂಧಪಟ್ಟಿದ್ದು. ಇನ್ನು ವಾಷಿಂಗ್ ಮಿಷನ್ ಆಗಿರ್ಬೋದು, ಅದರೊಳಗಡೆ ಇರುವಂಥ ಕಾಂಪೋನೆಂಟ್ಸು ಅದನ್ನು ಕಂಟ್ರೋಲ್ ಮಾಡೋದಕ್ಕೆಲ್ಲ ಎಲೆಕ್ಟ್ರಾನಿಕ್ ಡಿವೈಸಸ್ ಬೇಕು. ಮೇಯ್ನಾಗಿ ತೊಗೊಂಡಾಗ ಇವು ಎಲೆಕ್ಟ್ರಿಕಲ್ ಡಿವೈಸ್ ಆಗಿರುತ್ತೆ. ಇನ್ನು ಎಲೆಕ್ಟ್ರಾನಿಕ್ ಡಿವೈಸಸ್ ಅಂದರೆ ನಿಮಗೆ ಅಷ್ಟು ಎಕ್ಸಾಂಪಲ್ ಕೊಟ್ಟರೆ ಗೊತ್ತಾಗಲ್ಲ, ಅದ್ರ ಬಗ್ಗೆ ಡೀಪಾಗಿ ಹೋದರೆ ಗೊತ್ತಾಗುತ್ತೆ. ಐ ಸಿ ಅಂತ ಕೇಳಿರ್ತೀರಾ, ಪ್ರೊಸೆಸರ್ ಅಂತ, ಮೈಕ್ರೋ ಪ್ರೊಸೆಸರು, ಆ್ಯಂಪ್ಲಿಫೈರು. ಸೊ ಇದೆಲ್ಲ ಎಲೆಕ್ಟ್ರಾನಿಕ್ಸ್ಗೆ ಸಂಬಂಧಪಟ್ಟಾಗಿರುತ್ತೆ. ಡಿಯರ್ ಸ್ಟೂಡೆಂಟ್ಸ್, ನೀವೀಗ ನೆಕ್ಸ್ಟ್ ಕ್ಲಾಸಲ್ಲಿ ಬರಬೇಕಾದ್ರೆ ನೀವೇನು ಮಾಡಬೇಕು ಅಂದರೆ, ನೋಡಿ ಇದು ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ, ಇದು ನೋಡಿ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಐ ಸಿ, ಚಿಪ್ಪು, ಐ ಸಿ ಎಲ್ಲ ಇದೆ. ಏನು ಡಿಫ್ರೆನ್ಸು ಇದೆಲ್ಲ ಇದೆ. ನೀವು ಮಿನಿಮಮ್ ಒಂದು 5 ಡಿಫ್ರೆನ್ಸ್ನ ಬರ್ಕೊಂಡು ಬರಬೇಕು. ನೆಕ್ಸ್ಟ್ ಕ್ಲಾಸಲ್ಲಿ ಬರಬೇಕಾದ್ರೆ ನೀವು ಅರ್ಥ ಮಾಡಿಕೊಂಡು ನಿಮಗೆ ಏನು ಗೊತ್ತಿದೆ ಅದನ್ನು ನೀವು ಎರಡಕ್ಕೂ, ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಡಿಫ್ರೆನ್ಸ್ ಏನು ಅಂತ ಬರ್ಕೊಂಡು ಬರಬೇಕು. ಮತ್ತು ಒಂದು ಲಿಸ್ಟನ್ನು ಮಾಡಬೇಕು, ಎಲೆಕ್ಟ್ರಿಕಲ್ಗೆ ಯಾವುದ್ಯಾವ್ದು ಸಂಬಂಧಪಡುತ್ತೆ ನಿಮಗೆ ಗೊತ್ತಿರೋ ಹಾಗೆ. ನಿಮ್ಮ ಸುತ್ತಮುತ್ತ ನೀವು ನೋಡಿದಾಗ ಯಾವುದು ಎಲೆಕ್ಟ್ರಿಕಲ್ ಅಂತ ಅನಿಸುತ್ತೆ, ನಿಮಗೆ ಯಾವುದು ಎಲೆಕ್ಟ್ರಾನಿಕ್ಸ್ ಅಂತ ಅನಿಸುತ್ತೆ, ಅದನ್ನು ನೀವು ಎರಡು ನಾನು ನಿಮಗೆ ಟಾಪಿಕ್ನ ಕೊಡ್ತಾ ಇದ್ದೀನಿ ಅಸೈನ್ಮೆಂಟು. ನೆಕ್ಸ್ಟ್ ಕ್ಲಾಸಲ್ಲಿ ಬರಬೇಕಾದ್ರೆ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಡಿವೈಸ್, ಅಟ್ಲೀಸ್ಟ್ 5 ಡಿಫ್ರೆನ್ಸ್ ಇರಬೇಕು, ಅದಕ್ಕೂ ಜಾಸ್ತಿ ಇದ್ದರೆ ತೊಂದರೆ ಇಲ್ಲ. ಮತ್ತು ಯಾವ ಕಾಂಪೊನೆಂಟ್ಸ್ಗಳು ಬರುತ್ತೆ, ಎಲೆಕ್ಟ್ರಿಕಲಲ್ಲಿ ಯಾವ ಕಾಂಪೊನೆಂಟ್ಸ್ಗಳು ಯಾವುದು ಬರುತ್ತೆ, ಹಾಗೆ ಎಲೆಕ್ಟ್ರಾನಿಕ್ಸಲ್ಲಿ ಯಾವ್ದ್ಯಾವುದು ಬರುತ್ತೆ ಅನ್ನೋದನ್ನು ನೀವು ಲಿಸ್ಟ್ ಮಾಡಿ. ಓಕೆ ಸ್ಟೂಡೆಂಟ್, ಥ್ಯಾಂಕ್ ಯು.